ಡ್ಯೂಡ್ ಇದು ಲವ್ ಟುಡೇ ಹಾಗೂ ಡ್ರ್ಯಾಗನ್ ಖ್ಯಾತಿಯ ಪ್ರದೀಪ್ ರಂಗನಾಥನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇವರ ಜೊತೆಗೆ ಮಮಿತಾ ಬೈಜು, ಆರ್ ಶರತ್ ಕುಮಾರ್, ಹರ್ಷ ಹೀಗೆ ಮುಂತಾದವರು ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೀರ್ತಿ ಸ್ವರನ್ ಅವರು ಈ ಸಿನಿಮಾದಿಂದ ತಮ್ಮ ಡೈರೆಕ್ಷನ್ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಈ ಮೂವಿನ ಹೈದರಾಬಾದ್ ಅಲ್ಲಿ ಪ್ರಮೋಟ್ ಮಾಡುವಾಗ ಅಲ್ಲಿನ ರಿಪೋರ್ಟರ್ ಒಬ್ರು ನೀವು ಹೀರೋ ಮೆಟೀರಿಯಲ್ ಆಗಿ ಕಾಣಲ್ಲ ಅಂತ ಆನ್ ಸ್ಟೇಜ್ ಕೂತಿದ್ದ ಪ್ರದೀಪ್ ಅವ್ರಿಗೆ ಹೇಳಿದ್ರು. ಆಬ್ವಿಯಸ್ಲಿ ಆ ಮಾತಿನ ಮುಂಚೆ ನೆಗೆಟಿವ್ ಆಗಿ ತಗೋಬೇಡಿ ಅನ್ನೋ ಪ್ರಿಫಿಕ್ಸ್ ಅನ್ನ ಕೂಡ ಸೇರಿಸಿದ್ರು. ಅದನ್ನ ಶೀಲ್ಡ್ ಆಗಿ ಇಟ್ಕೊಂಡು ಒಬ್ರಿಗೆ ಆ ತರದ ಪ್ರಶ್ನೆ ಹಾಕೋದು ತಪ್ಪು ಅನ್ನೋದು ನನ್ನ ಒಪಿನಿಯನ್. ಇನ್ನು ಈ ಸಿನಿಮಾನ ಇವತ್ತು ನೋಡಿದ ನಮಗೆ ಏನ್ ಅನ್ನಿಸ್ತು, ಏನ್ ಕಿಕ್ ಕೊಟ್ವು, ಏನೆಲ್ಲ ಕಿಕ್ ಮಾಡಿದ್ವು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಗಳ ಹೆಸರು ಅಗನ್ ಹಾಗೂ ಕುರಾಲ್. ಅಗನ್ ಲವ್ ಅಲ್ಲಿ ಯಾವ ಲೆವೆಲ್ಗಾದ್ರೂ ಇಳಿಯೋದಕ್ಕೆ ರೆಡಿ, ಯಾವ ಲೆವೆಲ್ಗೆ ಏರೋದಕ್ಕೂ ರೆಡಿ. ಈತನ ಈ ವರ್ತನೆ ಅವನಿಗೆ ಅಡ್ವಾಂಟೇಜ್ ಕೂಡ ಹೌದು, ಡಿಸ್ಅಡ್ವಾಂಟೇಜ್ ಕೂಡ ಹೌದು. ಕುರಾಲ್ನ ಪ್ರೀತಿಯಲ್ಲಿ ಬಿದ್ದ ಇವನ ಲೈಫ್ ಅಲ್ಲಿ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಆಯ್ತು ಅನ್ನುವಂತಹ ಒಂದು ಎಮೋಷನಲ್ ಜರ್ನಿ ಮೇಲೆ ಈ ಸಿನಿಮಾ ಫೋಕಸ್ ಮಾಡುತ್ತೆ. ಇಲ್ಲಿನ ಪಾಸಿಟಿವ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ಟಾಪ್ ಅಲ್ಲಿ ಬರೋದು ಪ್ರದೀಪ್ ರಂಗನಾಥನ್. ಆಲ್ರೆಡಿ ತಮ್ಮನ್ನ ತಾವು ಬಂದಂತಹ 2 ಸಿನಿಮಾಗಳಿಂದನೂ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂಡ್ ಅವರ ಸೆಲೆಕ್ಷನ್ನೇ ಬಾರಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ಸಿನಿಮಾ ಅಲ್ಲಿ ಇವರು ನಮ್ಮನ್ನ ನಗಿಸ್ತಾರೆ, ಆಕ್ಷನ್ಗೆ ವಿಸಿಲ್ ಹೊಡೆಯೋ ರೀತಿ ಮಾಡಿಸ್ತಾರೆ ಅಂಡ್ ಇನ್ಫ್ಯಾಕ್ಟ್ ಎಮೋಷನಲ್ ಸೀನ್ಗಳಲ್ಲೂ ಶೈನ್ ಆಗಿದ್ದಾರೆ. ಇಷ್ಟೊಂದು ರೇಂಜ್ ಇರುವಂತಹ ಆಕ್ಟರ್ನ ಹುಡ್ಕೋದು ಸ್ವಲ್ಪ ಕಷ್ಟದ ಕೆಲಸನೇ ಗುರುವೆ. ಅಷ್ಟೇ ಅಲ್ಲದೆ ಅವರ ಮ್ಯಾನರಿಸಮ್ ಇಲ್ಲಿ ಚೆನ್ನಾಗಿತ್ತು. ಬಾಟಲ್ ನ ಎತ್ಕೊಳ್ಳೋ ಸ್ಟೈಲು, ಸಿಗರೇಟ್ ಸೇದೋ ಸ್ಟೈಲು, ಹೀಗೆ ಸಣ್ಣ ಸಣ್ಣ ಸಟಲ್ ಮ್ಯಾನರಿಸಮ್ ಗಳನ್ನ ಅಲ್ಲಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅವೆಲ್ಲ ಸಣ್ಣ ಮಟ್ಟದಲ್ಲಾದ್ರೂ ನಮಗ್ ಮಜಾ ಕೊಡ್ತವೆ. ಕನಸಲ್ಲೂ ಊಹೆ ಮಾಡ್ಕೊಳಕ್ ಆಗದೆ ಇರುವಂತಹ ಕೆಲವು ಘಟನೆಗಳು ನೇರವಾಗಿ ಅವನ ಕಣ್ಣ ಮುಂದೆ ನಡೀತವೆ. ಆ ಒಂದು ಎಕ್ಸಾಗ್ರೇಟೆಡ್ ಎಮೋಷನ್ ನ ಪ್ರದೀಪ್ ಅವರು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಇನ್ನು ಮಮತಾ ಬೈಜು ಅವರ ರೋಲ್ ಕೂಡ ಚೆನ್ನಾಗಿ ಡಿಸೈನ್ ಮಾಡಲಾಗಿತ್ತು, ಅದನ್ನ ಅವರು ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಅವರ ಕ್ಯೂಟ್ನೆಸ್ ಒಂದ್ ಕಡೆ ಆದ್ರೆ ಎಮೋಷನಲ್ ಸೀನ್ಸ್ ನಲ್ಲಿ ಅವರು ಅದನ್ನ ಬ್ಯಾಲೆನ್ಸ್ಡ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ವಿಧಾನ ಖುಷಿ ಕೊಡುತ್ತೆ. ಈಗಿನ ಯಂಗ್ ಆಡಿಯನ್ಸ್ಗೆ ರಿಲೇಟ್ ಆಗುವಂತಹ ಸನ್ನಿವೇಶಗಳು ಇಲ್ಲಿ ಸಾಕಷ್ಟಿವೆ ಅಂಡ್ ನೀವು ನಿಮ್ಮ ಪಾರ್ಟ್ನರ್ನೊಂದಿಗೆ ಈ ಸಿನಿಮಾ ನೋಡೋದಕ್ಕೆ ಹೋದ್ರೆ ಆ ಎಲ್ಲಾ ಸನ್ನಿವೇಶಗಳು ನಿಮ್ಗೆ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ ಅಂಡ್ ಪಾತ್ರಗಳು ಕೂಡ ಹತ್ರ ಆಗ್ತವೆ. ಇಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಇಲ್ಲಿನ ಸಿಚುವೇಶನಲ್ ಕಾಮಿಡಿ. ಕೆಲವು ಪೀಕ್ ಮೂಮೆಂಟ್ಸ್ ಗಳಲ್ಲಿ ಒಂದು ನಗುನ ನಿಲ್ಲಿಸುವಷ್ಟರಲ್ಲಿ ಇನ್ನೊಂದು ಪರ್ಫೆಕ್ಟ್ ಜೋಕ್ ಬಂದು ಲ್ಯಾಂಡ್ ಆಗುತ್ತೆ. ಮೊದಲನೇ ಅರ್ಧದಲ್ಲಿ ಸಿನಿಮಾ ಸ್ಮೂತ್ ಆಗಿ ಹೋಗೋದಕ್ಕೆ ಇದು ಖಂಡಿತ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಇಲ್ಲಿನ ಸನ್ನಿವೇಶಗಳಿಂದ ಅಲ್ಲಿನ ಪಾತ್ರಗಳಿಗೆ ಉಂಟಾಗ್ತಿರುವಂತಹ ತೊಂದರೆ, ಬಾಧೆ ಎಲ್ಲವನ್ನ ಎಕ್ಸಲೆಂಟ್ ಆಗಿ ಬರ್ಕೊಂಡಿದ್ದಾರೆ ಅಂಡ್ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ಅದನ್ನ ಸ್ಕ್ರೀನ್ ಮೇಲೆ ಕೂಡ ತಂದಿದ್ದಾರೆ. ಸಾಯಿ ಅಭಯಂಕರ್ ಅವರ ಮ್ಯೂಸಿಕ್ ಸಿನಿಮಾಗೆ ದೊಡ್ಡ ಬೆನ್ನೆಲುಬಾಗಿದೆ ಅಂತಾನೆ ಹೇಳ್ತೀನಿ. ಬೂಮ್ ಬೂಮ್, ಊರುಂ ಬ್ಲಡ್ ಹಾಡ್ಗಳು ರಿಲೀಸ್ ಆದಾಗಲೇ ನನ್ನ ಪ್ಲೇ ಲಿಸ್ಟ್ಗೆ ಆಡ್ ಆಗಿತ್ತು ಅಂಡ್ ಅದನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಇನ್ನಷ್ಟು ಮಜವನ್ನ ಕೊಡುತ್ತೆ. ಫೇಮಸ್ ಸಿಂಗರ್ ಟಿಪ್ಪು ಅವರ ಪುತ್ರನಾಗಿರುವಂತಹ ಸಾಯಿ ಅಭಯಂಕರ್ಗೆ ಈಗ 20 ವರ್ಷ ಮಾತ್ರ. ಮುಂಬರುವ ದಿನಗಳಲ್ಲಿ ಅವರೊಬ್ಬ ಸ್ಟಾರ್ ಕಂಪೋಸರ್ ಆಗುವಂತಹ ಎಲ್ಲಾ ಲಕ್ಷಣಗಳು ಇಲ್ಲಿ ಕಂಡು ಬಂದ್ವು ಅಂತಾನೆ ಹೇಳ್ತೀನಿ. ಇಲ್ಲಿನ ಸಿನಿಮಾಟೋಗ್ರಫಿ ಹಾಗೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ. ಮೈತ್ರಿ ಮೂವಿ ಮೇಕರ್ಸ್ ಅವರ ಬಂಡವಾಳ ಈ ಸಿನಿಮಾಗೆ ಬಿದ್ದಿದ್ದು ಎಲ್ಲೂ ಯಾವ ಕಾಂಪ್ರಮೈಸ್ ಕೂಡ ಕಾಣಿಸಲ್ಲ. ವಿಜುವಲಿ ಸಿನಿಮಾ ತುಂಬಾ ಅಪೀಲಿಂಗ್ ಆಗಿದೆ ಅಂಡ್ ಪ್ರದೀಪ್ ಅವರ ಹಿಂದಿನ 2 ಸಿನಿಮಾಗಳು ಸಿಮಿಲರ್ ಫ್ಲೇವರ್ ಅನ್ನ ಪಡ್ಕೊಂಡಿದ್ವು, ಒಂದೇ ತರದ ಫ್ಲೇವರ್ ಅನ್ನ ಅಲ್ಲಲ್ಲಿ ಕೊಟ್ಟಿತ್ತು. ಬಟ್ ಡ್ಯೂಡ್ ಸಿನಿಮಾದ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ತರನೇ ಇದೆ. ಅದನ್ನ ಪದಗಳಲ್ಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಸ್ಪಾಯ್ಲರ್ ಆಗ್ಬಿಡುತ್ತೆ. ಆದ್ರೆ ಇಲ್ಲಿನ ಆ ಡಿಫರೆಂಟ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ದೆ ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ನಮ್ಗೆ ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಏನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಕತೆ ಸಾಗುವಂತಹ ವೇಗ. ಪ್ರದೀಪ್ ಅವರ ಮ್ಯಾನರಿಸಮ್ ಕಾಮಿಡಿ ಇದ್ದ ಕಾರಣ ಅದು ಹೈಲೈಟ್ ಆಗ್ಲಿಲ್ಲ. ಬಟ್ ಸಿನಿಮಾ ಎಲ್ಲದಕ್ಕೂ ಟೈಮ್ ಜಾಸ್ತಿ ತಗೊಳುತ್ತೆ, ಎಸ್ಪೆಷಲಿ 2ನೇ ಅರ್ಧದಲ್ಲಿ. ಇನ್ನು ಇಲ್ಲಿ ಡ್ರಾಮ್ಯಾಟಿಕ್ ಪೋರ್ಷನ್ಸ್ ಗಳು, ಎಮೋಷನಲ್ ಸೀನ್ಸ್ ಗಳು ತುಂಬಾ ಆರ್ಡಿನರಿ ಆಗಿದ್ವು. ಎಲ್ಲ ನೋಡಿದೀವಲ್ಲ ಅನ್ನುವಂತಹ ವೈಬ್ ಅನ್ನ ಕೊಟ್ವು. ಪ್ರದೀಪ್, ಮಮಿತಾ ಇಲ್ಲಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಆ ಸೀನ್ಸ್ ನಲ್ಲಿ ಆ ರೈಟಿಂಗ್ ಡೆಪ್ತ್ ಇಲ್ಲದೆ ಇದ್ದಿದ್ರಿಂದ ಅವು ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರದೀಪ್, ಮಮಿತಾ ಅವರನ್ನ ಬಿಟ್ರೆ ಬೇರೆ ಸಪೋರ್ಟಿಂಗ್ ರೋಲ್ಸ್ ಗಳಿಗೆ ಇನ್ನಷ್ಟು ಪ್ರಾಮುಖ್ಯತೆಯನ್ನ ಕೊಡಬೇಕಿತ್ತು. ಅವು ಸ್ಕ್ರೀನ್ ಪ್ಲೇನ ತುಂಬಿಸುವಂತಹ ಫಿಲ್ಲರ್ಸ್ ಆಗಿ ಉಳ್ಕೊಂಡ್ಬಿಡ್ತು ಅನ್ನೋದು ನನ್ನ ಒಪಿನಿಯನ್. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಡೀಸೆಂಟ್ ಫನ್ ವಾಚ್. ಎಲ್ಲ ಚೆನ್ನಾಗಿದೆ. ಇದರ ಎಮೋಷನಲ್ ಪಾರ್ಟ್ ನಲ್ಲಿ ಇನ್ನಷ್ಟು ಡೀಪ್ ವರ್ಕ್ ನಡೆದಿದ್ರೆ ಇದು ಖಂಡಿತ ಎಕ್ಸಲೆಂಟ್ ವಾಚ್ ಆಗ್ತಾ ಇತ್ತು. ಬಟ್ ನಂದಲೆಸ್ ಪ್ರದೀಪ್ ಅವರ ಹಿಂದಿನ ಸಿನಿಮಾಗಳಾದಂತಹ ಲವ್ ಟುಡೇ, ಡ್ರ್ಯಾಗನ್, ಕೋಮಾಲಿ ನಿಮ್ಗೆ ಇಷ್ಟ ಆಗಿತ್ತು. ಪ್ರದೀಪ್ ಅವರನ್ನ ನೋಡಿ ನೀವು ಎಂಟರ್ಟೈನ್ ಆಗಿದ್ರಿ ಅಂತಂದ್ರೆ ಇದನ್ನ ಟ್ರೈ ಮಾಡಬಹುದು ಅಂತಾನೆ ಹೇಳ್ತೀನಿ. ಇದಾಗಿತ್ತು ಡ್ಯೂಡ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆರಾಮಾಗಿ ಹೋಗಿ ಕೂತ್ಕೊಂಡು ನೋಡ್ಕೊಂಡ್ ಬರುವಂತಹ ಸಿನಿಮಾ. ಪ್ರಾಬಬ್ಲಿ ನನ್ನ ಪ್ರಕಾರ ಈ ಸಿನಿಮಾದಿಂದ ಪ್ರದೀಪ್ ಅವರು ಹ್ಯಾಟ್ರಿಕ್ ಬಾರಿಸ್ತಾರೆ ಅಂತ ಕಾಣುತ್ತೆ. ಅಂಡ್ ಈ ಫ್ರೈಡೇ ರಿಲೀಸ್ ಆಗಿರುವಂತಹ ಬೇರೆ ಯಾವ ಸಿನಿಮಾದ ರಿವ್ಯೂ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನ ನಾವು ಖಂಡಿತ ಮಾಡ್ತೀವಿ. ಸೈನಿಂಗ್ ಆಫ್, ಮನು.